ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ರ್ಯಾಂಡ್ ನ್ಯೂ ಬ್ಲಾಗ್ ವಿಡಿಯೋ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಇವತ್ತು ನಾಲ್ಕನಾಡ್ ಪ್ಯಾಲೇಸ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಹಾಗೆ ನೋಡೋಕೆ ಹೋಗ್ತಿರಬೇಕಾದ್ರೆ ರೋಡ್ ಮಧ್ಯದಲ್ಲಿ ಹಸು ಮತ್ತು ಕೊಕ್ಕರೆಯ ಒಂದು ಫ್ರೆಂಡ್ಶಿಪ್ಪನ್ನು ನೋಡೋಕೆ ಸಿಕ್ತು ನನಗೆ. ಹಾಂ 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 ಕನ್ನಡ ಕನ್ನಡ ಹೇಳಿ. ಹಾಂ ಹಾಂ ಅದನ್ನು ಲೆಫ್ಟ್ ತಗೊಳ್ಬೇಕಾ ರೋಡು? ಓಕೆ, ಥ್ಯಾಂಕ್ ಯು. ಹಾಂ ಓಕೆ ಓಕೆ, ಥ್ಯಾಂಕ್ ಯು. ಹಾಗೆ ರೋಡ್ ಬಗ್ಗೆ ಡೌಟೆಲ್ಲ ಕ್ಲಿಯರ್ ಮಾಡಿಕೊಂಡು ಪ್ಯಾಲೇಸ್ಗೆ ಫೈನಲಿ ತಲುಪೆ. ಹಾಗೆ ಪ್ಯಾಲೇಸ್ ಮುಂದ್ಗಡೆ ಸಣ್ಣದಾಗಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈ ಪ್ಯಾಲೇಸನ್ನು ದೊಡ್ಡ ವೀರ ರಾಜೇಂದ್ರರವರು 1792ರಲ್ಲಿ ಕಟ್ಟಿದ್ರು. ಪ್ಯಾಲೇಸ್ 200+ ಇಯರ್ಸ್ ಓಲ್ಡ್ ಪ್ಯಾಲೇಸ್ ಇದು. ಈ ಪ್ಯಾಲೇಸನ್ನು ರಾಜರು ಯಾಕೆ ಕಟ್ಟಿದ್ರು ಅಂತ ಹೇಳಿದರೆ, ಅವರು ಎನಿಮಿ ಅಂದರೆ ಶತ್ರುಗಳಿಂದ ಬಚಾವಾಗಲಿಕ್ಕೋಸ್ಕರ ಈ ಪ್ಯಾಲೇಸನ್ನು ಕಟ್ಟಿದ್ರು. ಹಾಗೆ ಪ್ಯಾಲೇಸ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಸ್ಟ್ರೈಟ್ ಒಂದು ಡೋರ್ ಇದೆ, ಮತ್ತು ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಒಂದು ಸ್ಟೆಪ್ ಇದೆ. ಈ ಸ್ಟೆಪ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದರೆ ಈ ಡ್ಯಾನ್ಸಿಂಗ್ ಹಾಲಿಗೆ ಹೋಗುತ್ತೆ. ಈ ಡ್ಯಾನ್ಸಿಂಗ್ ಹಾಲಲ್ಲಿ ಮೇಲ್ಗಡೆ ಇರುವಂಥ ಒಂದು ಪೇಂಟಿಂಗ್ಸ್ ಆಗಿರ್ಬೋದು, ಆ ಕಂಬಗಳು ಎಲ್ಲ ಸಖತ್ತಾಗಿದೆ. ಇದು ರಾಜರ ಬೆಡ್ರೂಮ್ ಅನ್ಕೋತೀನಿ. ಇಲ್ಲಿ ಮೇಲ್ಗಡೆ ಇರುವಂಥ ಒಂದು ಡಿಸೈನ್ಸ್ ಆಗಿರುವುದು ಸ್ವಲ್ಪ ಯೂನಿಕ್, ಡಿಫ್ರೆಂಟ್ ಆಗಿದೆ, ಸಖತ್ತಾಗಿದೆ. ಅದು ನೋಡಲಿಕ್ಕೂ ಕೂಡ. ನೀವೆಲ್ಲಾದರೂ ಕೊಡಗಿಗೆ ವಿಸಿಟ್ ಕೊಟ್ಟರೆ ಈ ಪ್ಯಾಲೇಸನ್ನು ನೋಡೋಕ್ಕೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿಂದ ಈಗ ರೈಟ್ ತಗೊಂಡ್ರೆ ಸೀದಾ ಹೋಗಿ ಇಲ್ಲೊಂದು ಕೋಣೆ ಇದೆ. ಇದು ಹಳೆ ಕಾಲದ ಬಾತ್ರೂಮ್ ಆಗಿತ್ತು. ಮೇಲ್ಗಡೆ ಮುಗಿಸಿ ಕೆಳಗಡೆ ಸ್ಟ್ರೈಟ್ ಕಾಣ್ತಿದ್ದಂಥವ್ರು ಡೋರ್ ಹತ್ರ ಎಂಟ್ರಿ ಅದ. ಆಗ್ತಿದ್ದಂಗೆ ರೈಟಿಗೆ ಒಂದು ರೂಮ್ ಸಿಕ್ತು. ಹಾಗೆ ಮುಂದೆ ಬರುವಾಗ ಲೆಫ್ಟಿಗೆ ನೋಡ್ತಿದ್ದಂಗೆ ದೊಡ್ಡ ಹಾಲ್ ಕಾಣಕ್ಕೆ ಸಿಕ್ತು. ಹಾಗೆ ಪುನಃ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಡಾರ್ಕ್ ರೂಮ್, ಹೆವಿ ಡಾರ್ಕ್ ಇದೆ. ಈಗ ಅಲ್ಲಿ ವಿಂಡೋಸ್ ಎಲ್ಲ ಓಪನ್ ಆಗಿದೆ. ಮೊದಲು ಹೆವಿ ಡಾರ್ಕ್ ಇತ್ತಂತೆ, ಭಯ ಆಗ್ತಿತ್ತಂತೆ. ಇದು ಏನಂತ ಹೇಳಿದರೆ ಈ ಕಡೆ ಹೈಡಿಂಗ್ ಪ್ಲೇಸ್, ಇದು ರಾಜರ ಕಾಲದ ಹೈಡಿಂಗ್ ಪ್ಲೇಸ್ ಆಗಿತ್ತು. ಹಾಗೆ ಸುರಂಗ ಮಾರ್ಗ ಕೂಡ ಕಟ್ಟಿದ್ರಂತೆ. ಅದು ಈ ಪ್ಯಾಲೇಸಿಂದ ಮಡಿಕೇರಿಗೆ ಕನೆಕ್ಟ್ ಆಗ್ತಿತ್ತಂತೆ, ಬಟ್ ಅದು ನಮಗೆ ತೋರಿಸ್ಕೊಟ್ಟಿಲ್ಲ ಅವರು. ಹಾಗೆ ನೋಡ್ತಿದ್ದಂಗೆ ಹಿಂದ್ಗಡೆ ಒಂದು ಡೋರ್ ಕಾಣಕ್ಕೆ ಸಿಕ್ತು. ಅದು ಎಸ್ಕೇಪಿಂಗ್ ಡೋರ್ ಆಗಿತ್ತು. ಸಣ್ಣ ಸ್ಟೆಪ್ಸ್ ಇದೆ ಮೇಲ್ಗಡೆ ಹತ್ತಲಿಕ್ಕೆ. ಇದು ಎಸ್ಕೇಪಿಂಗ್ ರೂಟ್ ಆಗಿತ್ತು. ದೊಡ್ಡ ವೀರ ರಾಜೇಂದ್ರರವರು ಮಹಾದೇವಮ್ಮಾಜಿಯನ್ನು ಈ ಮಂಟಪದಲ್ಲಿ ಮದುವೆಯಾದ್ರಂತೆ. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ಕಥೆಯನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್.